ಹಾಯ್ ಎಲ್ಲರಿಗೂ ನಮಸ್ಕಾರ. ಪಿಂಚಣಿದಾರರಿಗೆ ಬಂತು ನೋಡಿ ಇದೀಗಲೇ ಭರ್ಜರಿ ಗುಡ್ ನ್ಯೂಸ್. ಹೌದು, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾಗಿರುವಂಥ CM DK ಶಿವಕುಮಾರ್ ಸರ್ ಘೋಷಣೆ ಮಾಡಿದ್ರಿಂದ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಮಾತ್ರ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹೌದು, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾಗಿರುವಂಥ CM DK ಶಿವಕುಮಾರ್ ಸರ್ ಮತ್ತು ಪ್ರಧಾನಮಂತ್ರಿ ಆಗಿರುವಂಥ ಮೋದಿ ಸರ್ ಇವರಿಬ್ಬರ ಕಡೆಯಿಂದ ಸಿಕ್ಕಂಥ ಮಾಹಿತಿ ಪ್ರಕಾರ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಮಾತ್ರ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಮಾಹಿತಿ ಅಂತ ಹೇಳಿದ್ರೆ ಸ್ನೇಹಿತರೆ ಸುಳ್ಳಾಗಲ್ಲ. ಹೌದು, ಖಂಡಿತವಾಗಿ ಅವರವರ ಖಾತೆಗಳಿಗೆ ಕನ್ಫರ್ಮ್ ಆಗಿ ಹಣವನ್ನು ಜಮಾ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ. ಹೌದು, ಇನ್ನೂವರೆಗೂ ಪಿಂಚಣಿದಾರರಿಗೆ ಹಣವನ್ನು ಬಂದಿಲ್ಲ ಸರ್ ಅಂತ ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರು. ಅವರಿಗೆ ಮಾತ್ರ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಆದರೆ ರಾಜ್ಯ ಸರ್ಕಾರ ಕಡೆಯಿಂದ ಕೊಟ್ಟಂಥ ಮಾಹಿತಿ ಪ್ರಕಾರ ಕೇವಲ ಉಳಿದಂಥ ಇನ್ನೂ 16 ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಮಾಡುತ್ತಾರಂತೆ. ಹೌದು, ಖಂಡಿತವಾಗಿ ಪಿಂಚಣಿದಾರರಿಗೆ ಮಾತ್ರ ಉಳಿದಂಥ 16 ಜಿಲ್ಲೆಗಳಿಗೆ ಮಾತ್ರ ಪಿಂಚಣಿದಾರರ ಹಣವನ್ನು ಜಮಾ ಆಗುತ್ತೆ ಅಂತೆ. ಹೌದು, ಖಂಡಿತವಾಗಿ ಅವರವರ ಖಾತೆಗಳಿಗೆ ಎಷ್ಟು ಸಾವಿರ ಪೆಂಡಿಂಗ್ ಹಣವನ್ನು ಜಮಾ ಆಗುತ್ತೆ ಸರ್ ಅಂತ ಕೇಳಿದ್ರೆ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಆಲ್ರೆಡಿ ಕೆಲವರಿಗೆ 2 ತಿಂಗಳಿನ ಪೆಂಡಿಂಗ್ ಹಣವನ್ನು ಇಟ್ಟುಕೊಂಡಿದ್ದಾರೆ ಮತ್ತು ಇನ್ನು ಕೆಲವರಿಗೆ ಮಾತ್ರ 3 ತಿಂಗಳಿನ ಪೆಂಡಿಂಗ್ ಹಣವನ್ನು ಇಟ್ಟುಕೊಂಡಿದ್ದಾರೆ. ಹೌದು, 1 ತಿಂಗಳಿಗೆ ಎಷ್ಟು ಸಾವಿರ ಹಣವನ್ನು ಬರುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ 1,500 ಹಣವನ್ನು ಬರುತ್ತೆ. ಹಾಗಾದರೆ 2 ತಿಂಗಳಿಗೆ 3,000 ಹಣ ಆಯಿತು ಮತ್ತು ಕೆಲವರಿಗೆ ಮಾತ್ರ 4,500 ಹಣವನ್ನು ಕೂಡ ಬಿಡುಗಡೆ ಮಾಡಲು ಮಾತು ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಖಂಡಿತವಾಗಿ ಅವರವರ ಖಾತೆಗಳಿಗೆ ಕನ್ಫರ್ಮ್ ಆಗಿ ಕೆಲವರಿಗೆ 1,500 ಹಣವನ್ನು ಜಮಾ ಆಗುತ್ತೆ ಮತ್ತು ಇನ್ನು ಕೆಲವರಿಗೆ 3,000 ಹಣವನ್ನು ಜಮಾ ಆಗುತ್ತೆ ಮತ್ತು ಸ್ನೇಹಿತರೆ ಇನ್ನು ಕೆಲವರಿಗೆ ಮಾತ್ರ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು, 4,500 ಹಣವನ್ನು ಜಮಾ ಆಗುತ್ತೆ ಅಂತಾನೆ ಹೇಳಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಖಂಡಿತವಾಗಿ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಮಾತ್ರ ಕನ್ಫರ್ಮ್ ಆಗಿ ಉಳಿದಂಥ 16 ಜಿಲ್ಲೆಗಳಿಗೆ ಮಾತ್ರ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಮಾಹಿತಿ ಅಂತ ಹೇಳಿದ್ರೆ ಸ್ನೇಹಿತರೆ ಸುಳ್ಳಾಗಲ್ಲ. ಹೌದು, ಖಂಡಿತವಾಗಿ ಅವರವರ ಖಾತೆಗಳಿಗೆ ಕನ್ಫರ್ಮ್ ಆಗಿ ಹಣವನ್ನು ಜಮಾ ಆಗುತ್ತೆ ಮತ್ತು ನಮಗೆ ಭಾಳಷ್ಟು ಜನ ಮಹಿಳೆಯರು ಮತ್ತು ಪುರುಷರು ಕೂಡ ಕಮೆಂಟ್ ಮಾಡ್ತಾಯಿದ್ರು, ನಮಗೆ ಇನ್ನೂವರೆಗೂ ಪಿಂಚಣಿದಾರರ ಹಣವನ್ನೇ ಬಂದಿಲ್ಲ ಸರ್ ಮತ್ತು ಗೃಹಲಕ್ಷ್ಮಿ ಖಾತೆಗಳಿಗೆ ಕೂಡ ಹಣವನ್ನು ಬಿಡುಗಡೆ ಮಾಡಿಲ್ಲ ಸರ್ ಅಂತ ಕೂಡ ಕಮೆಂಟ್ ಮಾಡ್ತಾಯಿದ್ರು. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಕಡೆಯಿಂದ ಇವಾಗಲೇ ಕೊಟ್ಟಂಥ ಮಾಹಿತಿ ಪ್ರಕಾರ ಕೇವಲ ಪಿಂಚಣಿದಾರರಿಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡಲು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಇನ್ನೂವರೆಗೂ ಗೃಹಲಕ್ಷ್ಮಿ ಖಾತೆಗಳ ಪೆಂಡಿಂಗ್ ಹಣವನ್ನು ರಿಲೀಸ್ ಮಾಡೋ ಬಗ್ಗೆ ಏನು ಮಾತೇ ಆಡಿಲ್ಲ. ಆದರೆ ಏನಾದರೂ ಮಾತನಾಡಿದರೆ ಸ್ನೇಹಿತರೆ ಖಂಡಿತವಾಗಿ ನಿಮಗೆ ಗೃಹಲಕ್ಷ್ಮಿ ನ್ಯೂ ಅಪ್ಡೇಟ್ ವಿಡಿಯೋ ನಿಮಗೆ ನಿಮ್ಮ ಮುಂದೆ ತಕ್ಷಣವೇ ಬರುತ್ತೆ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ದರೆ ತಪ್ಪದೆ ನಮ್ಮ ಕರ್ನಾಟಕ ಸುದ್ದಿ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತು ಅದರ ಮುಂದಿರುವ ಬೆಲ್ ಐಕನ್ ಆಲ್ ಸೆಟ್ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ. ಹೌದು, ಕರ್ನಾಟಕ ಕಡೆಯಿಂದ ಯಾವುದೇ ರೀತಿಯಾಗಿ ನ್ಯೂ ಅಪ್ಡೇಟ್ ವಿಡಿಯೋ ಬರಲಿ ನಿಮಗೆ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ಮತ್ತು ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಹಂತವಾಗಿ ಸರಿಯಾದ ಮಾಹಿತಿ ತಿಳಿದುಕೊಳ್ಳುತ್ತಾ ಹೋಗೋಣ. ಸ್ನೇಹಿತರೆ, ರಾಜ್ಯ ಸರ್ಕಾರದ ಕಡೆಯಿಂದ ಕನ್ಫರ್ಮ್ ಆಗಿ ಯಾವಾಗ ಕನ್ಫರ್ಮ್ ಡೇಟ್ ಕೊಟ್ಟಿದ್ದಾರೆ ಹಣವನ್ನು ಜಮಾ ಮಾಡಲು ಸರ್ ಅಂತ ಕೇಳಿದ್ರೆ ಸ್ನೇಹಿತರೆ ಖಂಡಿತವಾಗಿ ನಿಮಗೆ ನಿಮ್ಮ ಖಾತೆಗಳಿಗೆ ಇವತ್ತೇ ಹಣವನ್ನು ಜಮಾ ಆಯಿತು ಅಂದುಕೊಳ್ಳಬಹುದು. ಹೌದು ಸ್ನೇಹಿತರೆ, ಇವತ್ತು ಶುಕ್ರವಾರ ಜುಲೈ 10 ನಿಮಗೆ ಇವತ್ತು ಸಂಜೆ 6 ಗಂಟೆಗೆ ನಿಮ್ಮ ಖಾತೆಗಳಿಗೆ ಕೆಲವರಿಗೆ 1,500 ಹಣವನ್ನು ಜಮಾ ಆಗುತ್ತೆ ಮತ್ತು ಇನ್ನು ಕೆಲವರಿಗೆ 3,000 ಹಣವನ್ನು ಜಮಾ ಆಗುತ್ತೆ ಮತ್ತು ಇನ್ನೂವರೆಗೂ 3 ತಿಂಗಳಿನ ಪೆಂಡಿಂಗ್ ಹಣವನ್ನು ಬಂದಿಲ್ಲ ಸರ್ ಅನ್ನೋರಿಗೆ ಮಾತ್ರ 4,500 ಹಣವನ್ನು ಜಮಾ ಆಗುತ್ತೆ ಅಂತ ಕನ್ಫರ್ಮ್ ಮಾಹಿತಿ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಕಡೆಯಿಂದ. ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಮಾತ್ರ ಉಳಿದ 16 ಜಿಲ್ಲೆಗಳಿಗೆ ಮಾತ್ರ ಅಂತಲೇ ಹೇಳ್ಬೋದು. ಹೌದು, ಖಂಡಿತವಾಗಿ ಅವರವರ ಖಾತೆಗಳಿಗೆ ಜುಲೈ 10ನೇ ತಾರೀಕು ಮತ್ತು ಇವತ್ತು ಶುಕ್ರವಾರ ಆಗಿದ್ದರಿಂದ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹೌದು, ಮಹಿಳೆಯರೇ ಆಗಿರ್ಬೋದು ಮತ್ತು ಪುರುಷರೇ ಆಗಿರ್ಬೋದು ಮತ್ತು ಅಂಗವಿಕಲರೇ ಆಗಿರ್ಬೋದು ಕನ್ಫರ್ಮ್ ಆಗಿ ಅವರಿಗೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಮಾಹಿತಿ ಅಂತ ಹೇಳಿದ್ರೆ ಸ್ನೇಹಿತರೆ ತಪ್ಪಾಗಲ್ಲ. ಬನ್ನಿ ಸ್ನೇಹಿತರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಆ 16 ಜಿಲ್ಲೆಗಳ ಹೆಸರನ್ನ ತಿಳಿದುಕೊಂಡು ಬರೋಣ. ಸ್ನೇಹಿತರೆ, ಮೊದಲೇ ಜಿಲ್ಲೆದಾಗಿ ಬೀದರ್ ಜಿಲ್ಲೆ, ಕಲಬುರಗಿ ಜಿಲ್ಲೆ, ಯಾದಗಿರಿ ಜಿಲ್ಲೆ, ವಿಜಯಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ರಾಯಚೂರು ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಧಾರವಾಡ ಜಿಲ್ಲೆ, ಗದಗ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಹಾವೇರಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆ. ಸ್ನೇಹಿತರೆ ಖಂಡಿತವಾಗಿ ಈ 16 ಜಿಲ್ಲೆ ಪಿಂಚಣಿದಾರರಿಗೆ ಮಾತ್ರ
ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಮಾಹಿತಿ ಅಂತ ಹೇಳಿದ್ರೆ ಸ್ನೇಹಿತರೆ ಸುಳ್ಳಾಗಲ್ಲ. ಸ್ನೇಹಿತರೆ, ಇದರಲ್ಲಿ ಕೂಡ ನಿಮ್ಮ ಜಿಲ್ಲೆ ಇಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ ಖಂಡಿತವಾಗಿ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ. ಅದರ ಬಗ್ಗೆ ಸ್ವಲ್ಪ ಪ್ರೊಸೆಸಿಂಗನ್ನು ತೊಗೊಂಡು ಮತ್ತೊಂದು ವಿಡಿಯೋ ಬಿಟ್ಟರೆ ಕನ್ಫರ್ಮ್ ಆಗಿ ನಿಮಗೆ ತಪ್ಪದೇ ಮಾಡೋಣ. ಹೌದು ಸ್ನೇಹಿತರೆ, ಖಂಡಿತವಾಗಿ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಮಾತ್ರ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಮಾಹಿತಿ ಅಂತಲೇ ಹೇಳಬಹುದು. ಇದೇ ಜುಲೈ 10ನೇ ತಾರೀಕು. ಹೌದು, ಖಂಡಿತವಾಗಿ ಇವತ್ತು ಶುಕ್ರವಾರ ಆಗಿದ್ದರಿಂದ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಮಾಹಿತಿ ಅಂತ ಹೇಳಿದ್ರೆ ಸ್ನೇಹಿತರೆ ತಪ್ಪಾಗಲ್ಲ. ಖಂಡಿತವಾಗಿ ಅವರವರ ಖಾತೆಗಳಿಗೆ ತಪ್ಪದೇ ಹಣವನ್ನು ಜಮಾ ಮಾಡುತ್ತಾರಂತೆ ಸ್ನೇಹಿತರೆ. ಹಣವನ್ನು ಕನ್ಫರ್ಮ್ ಆಗಿ ಜಮಾ ಮಾಡುತ್ತಾರಂತೆ ಜುಲೈ 10ನೇ ತಾರೀಕು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಮತ್ತು ನಿಮಗೆ ಏನಾದರೂ ನಮ್ಮ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಮತ್ತು ಅದರ ಬಂದಿರುವ ಬೆಲ್ ಐಕಾನ್ ಆಲ್ ಸೆಟ್ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ. ಹೌದು, ಖಂಡಿತವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಯಾವುದೇ ರೀತಿಯಾಗಿ ಹೊಸ ನ್ಯೂ ಅಪ್ಡೇಟ್ ವಿಡಿಯೋ ಬರಲಿ ನಿಮಗೆ ತಕ್ಷಣ ನಿಮ್ಮ ನೋಟಿಫಿಕೇಶನ್ ಮೂಲಕ ನಿಮಗೆ ಬರುತ್ತೆ. ಮತ್ತು ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬಿಡಿ ಮತ್ತು ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬಿಡಿ ಅಂತ ಹೇಳ್ತಾ ಮುಂದಿನ ವೀಕ್ಷಕರೇ ಸರಿಯಾದ ಮಾಹಿತಿ ಮೂಲಕ ಬಾಯ್ ವೀಕ್ಷಕರೇ.